Hello everyone, I am Santosh. Today we are going to discuss the very important topic in artificial intelligence, that is about knowledge representation using rules. ನಾವು ನಾಲೆಜ್ ರಿಪ್ರೆಸೆಂಟೇಷನ್ ಟೆಕ್ನಿಕ್ಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅಂದ್ರೇನು, ಎ ಐ ಸಿಸ್ಟಮಲ್ಲಿ ನಾಲೆಜನ್ನು ಹೆಂಗೆ ಸ್ಟೋರ್ ಮಾಡ್ತೀರಿ, ಇನ್ ವಾಟ್ ವೇ ಯು ಆರ್ ರಿಪ್ರೆಸೆಂಟಿಂಗ್ ದ ನಾಲೆಜ್. ಅದರಲ್ಲಿ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ನಾಲೆಜ್ ರಿಪ್ರೆಸೆಂಟೇಷನ್ ಯೂಸಿಂಗ್ ರೂಲ್ಸನ್ನು ಸ್ಟೋರ್ ಮಾಡಿ ಅಥವಾ ನಾಲೆಜನ್ನು ರೂಲ್ಸ್ ಫಾರ್ಮಲ್ಲಿ ಸ್ಟೋರ್ ಮಾಡೋದು. ಅದಕ್ಕೇನಂತಾರೆ ನಾಲೆಜ್ ರಿಪ್ರೆಸೆಂಟೇಷನ್ ಯೂಸಿಂಗ್ ರೂಲ್ಸ್ ವೈಸ್ ನಾಲೆಜನ್ನು ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ, ವಿ ವಿಲ್ ಕಮ್ ಇನ್ ಟು ಒನ್ ಆಫ್ ದಿ ಕನ್ಕ್ಲೂಷನ್, ಅಥವಾ ನಮಗೆ ಹೊಸ ನಾಲೆಜ್ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್. ಇನ್ ಎ ಐ knowledge can be stored as ರೂಲ್ಸ್. ನಾಲೆಜನ್ನು ರೂಲ್ಸ್ ಟೈಪ್ ನೀವು ರೂಲ್ಸ್ ಫಾರ್ಮಲ್ಲಿ ಸ್ಟೋರ್ ಮಾಡಿಡ್ಬೋದು. ಇನ್ ದಿ ಫಾರ್ಮ್ ಯಾವ ಫಾರ್ಮಲ್ಲಿ? ಕಾಮನ್ ಆಗಿರೋ ಫಾರ್ಮ್. ಇದು ವೆರಿ ಸಿಂಪಲ್. ನಾವು ಹೆಂಗೆ ರೂಲ್ಸ್ ಅಪ್ಲೈ ಮಾಡಿ ಸ್ಟೋರ್ ಮಾಡಿಡ್ತೀವೋ ಅದೇ ಥರ ಎ ಐನಲ್ಲಿನೂ ನೀವು ಸ್ಟೋರ್ ಮಾಡಿಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಆ್ಯಂಡ್ ದೆನ್ ಈ ಥರ ನೀವು ಕಂಡೀಷನ್ಸ್ ಅಪ್ಲೈ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀರಿ. ಇಫ್ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ನೀವು ಮೊಬೈಲ್ ತೊಗೋತೀರಿ. ದಿಸ್ ಇಸ್ ವೆರಿ ಸಿಂಪಲ್ ರೂಲ್. ಇಫ್ ಯು ಆರ್ ಫ್ರೀ, ಯು ಆರ್ ಗೋಯಿಂಗ್ ಟು ಟ್ರಿಪ್. ಈ ಥರ ಹೆಂಗೆ ನೀವು ರೂಲ್ಸ್ ಸ್ಟೋರ್ ಮಾಡಿರ್ತೀರಲ್ಲ ಮೈಂಡಲ್ಲಿ, ಅದೇ ಥರ ಇಫ್ ಪಾಸ್ ಆದರೆ ಪಾರ್ಟಿ ಮಾಡೋದು. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಓಕೆ, ಈ ಥರ ನಾವು ಹೆಂಗೆ ಸ್ಟೋರ್ ಮಾಡಿರ್ತೀವೋ ಅದೇ ಥರ ಎ ಐನಲ್ಲಿ ನೀವು ರೂಲ್ಸ್ ಫಾರ್ಮಲ್ಲಿ ನಾಲೆಜನ್ನು ಸ್ಟೋರ್ ಮಾಡ್ಬೋದು. ಇಫ್ ದೆನ್, ಇಟ್ ಈಸ್ ಲೈಕ್ ಇಫ್ ದೆನ್ ಕಂಡೀಷನ್. ಅಂದರೆ ಹೆಂಗೆ ಬರೀತಿರಿದ್ನ, ಇನ್ ದಿ ಫಾರ್ಮ್ ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ ದೆನ್ ಅಪ್ಲೈ, ದೆನ್ ಆಕ್ಷನ್ ಆರ್ ಒನ್ ಕನ್ಕ್ಲೂಷನ್. ಇಫ್ ದೆನ್ ಪ್ರಕಾರ ನಾವು ಸಿಂಪಲ್ ವೇನಲ್ಲಿ ನಾಲೆಜನ್ನು ಸ್ಟೋರ್ ಮಾಡಿ ಇಡ್ಬೋದು. ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ ದೆನ್ ಟೇಕ್ ಒನ್ ಆಕ್ಷನ್. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಪ್ರೊಡಕ್ಷನ್ ರೂಲ್ಸ್. ಇದಕ್ಕೇನಂತಾರೆ, ದೀಸ್ ಆರ್ ಕಾಲ್ಡ್ ಪ್ರೊಡಕ್ಷನ್ ರೂಲ್ಸ್. ಮೀನ್ಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ something. ಪ್ರೊಡಕ್ಷನ್ ರೂಲ್ಸ್, ಇಟ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ರಿಸಲ್ಟ್. ಅದಕ್ಕೇನಂತಾರೆ, ಪ್ರೊಡಕ್ಷನ್ ರೂಲ್ ಅಂತಲೂ ಕರೀತಾರೆ. ಸಿ, ಇಲ್ಲಿ ಏನು ಮಾಡುತ್ತೆ, ಎ ಐ ಸಿಸ್ಟಮ್ ಚೆಕ್ಸ್ ವೆದರ್ ದ ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಇದೇನೋ ಇಲ್ಲೋ ಚೆಕ್ ಮಾಡುತ್ತೆ. ಇಫ್ ಕಂಡೀಷನ್, ಯಾಕಂದ್ರೆ ನೀವು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿರ್ತೀರಿ, ಆ ಕಂಡೀಷನ್ ಇಲ್ಲಿ ಅಪ್ಲೈ ಆದರೆ, ಆ ಕಂಡೀಷನ್ ಟ್ರೂ ಆದರೆ, ದೆನ್ ಇಟ್ ಅಪ್ಲೈಸ್ ದಿ ರೂಲ್ ಆ್ಯಂಡ್ ಪ್ರೊಡ್ಯೂಸಸ್ ಎ ರಿಸಲ್ಟ್. ಈ ರೂಲ್ ಪ್ರಕಾರ ಒಂದು ರಿಸಲ್ಟನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ಕಾಮನ್ ವೇ ಆಫ್ ರೀಸನಿಂಗ್, ಸಿಂಪಲ್ ವೇ ಆಫ್ ಇನ್ಫರೆನ್ಸ್, ಡಿರೈವಿಂಗ್ ಎಟ್ ಇನ್ಫರೆನ್ಸ್. ಹೊಸ ನಾಲೆಜನ್ನು ಪಡ್ಕೊಳ್ಳೋಕ್ಕೆ ಇದು ವೆರಿ ಸಿಂಪಲ್ ವೇ. ಓಕೆ, ವೆಲ್ ರೈಟ್. ದ ಎ ಐ ಸಿಸ್ಟಮ್ checks whether the condition is true. ಕಂಡೀಷನ್ ಟ್ರೂ ಇದೇನೋ ಇಲ್ಲೋ ಚೆಕ್ ಮಾಡುತ್ತೆ. ಕಂಡೀಷನ್ ಈಸ್ ಟ್ರೂ ಆರ್ ನಾಟ್. ಆ್ಯಂಡ್ ಇಫ್ ಇಟ್ ಈಸ್ ಟ್ರೂ, ಇಫ್ ದ ಕಂಡೀಷನ್ ಈಸ್ ಟ್ರೂ, ಏನಾಗುತ್ತೆ, ಇಟ್ ಅಪ್ಲೈಸ್ ದಿ ರೂಲ್. And produces a result. That's why it is called as production rule. And produces the result. ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಇಫ್ ಕಂಡೀಷನ್ ಈಸ್ ಟ್ರೂ. ವೆರಿ ಕಾಮನ್ ಆಗಿ ನಾವು ಈ ಥರ ಸಾಲ್ವ್ ಮಾಡ್ತೀವಲ್ಲ, ನಾವು ಕೂಡ ರೂಲ್ ಬೇಸ್ಡ್ ಸೊಲ್ಯೂಷನ್ಸ್ ಕಂಡುಹಿಡಿತೀವಿ. ಇಫ್
ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಪಾಸ್ ಆದರೆ ಏನು ಮಾಡಬೇಕು, ಎಕ್ಸಾಮಲ್ಲಿ ಫೇಲ್ ಆದರೆ ಏನಾಗಬೇಕು. ಜಸ್ಟ್ ಯು ಹ್ಯಾವ್ ಸ್ಟೋರ್ಡ್ ಸಮ್ ನಾಲೆಜ್, ಲೈಕ್ ರೂಲ್ ಬೇಸ್ಡ್ ನಾಲೆಜ್ ನೀವು ಹೆಂಗೆ ಸ್ಟೋರ್ ಮಾಡಿರ್ತೀರೋ ಅದೇ ಥರ ಎ ಐನಲ್ಲಿನೂ ನಾವು ರೂಲ್ ಬೇಸ್ಡ್ ನಾಲೆಜನ್ನು ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾರೆ. ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ. ಇದು ಹೆಂಗೆ ವರ್ಕ್ ಆಗುತ್ತೆ. ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ದಿಸ್ ಈಸ್ ವೆರಿ ಬೇಸಿಕಲಿ ನಾವು ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಅಂದರೆ ನಾವು ರೂಲ್ ಅಪ್ಲೈ ಮಾಡಿ ನೋಡ್ತೀವಿ ವಾಟ್ ವಿಲ್ ಬಿ ದ ರಿಸಲ್ಟ್. ಓಕೆ, ಹಾಗಂದರೆ ಆ್ಯಕ್ಚುಲಿ ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಫಸ್ಟ್ ಏನು ಮಾಡ್ತೀವಿ, ನಾವು ಫ್ಯಾಕ್ಟ್ಸ್ ಎಲ್ಲ ಸ್ಟೋರ್ ಮಾಡಿಡ್ತೀವಿ, ಅಥವಾ ನಾವು ಒಂದು ಫ್ಯಾಕ್ಟ್ ಕೊಡ್ತೀವಿ ಮಷಿನ್ಗೆ, ಅಲ್ಲಿ ರೂಲ್ ಮ್ಯಾಚ್ ಆದರೆ ಇಟ್ ಶೋಸ್ ಎ ರಿಸಲ್ಟ್, ಇಟ್ ಪ್ರೊಡ್ಯೂಸಸ್ ದಿ ನ್ಯೂ ಫ್ಯಾಕ್ಟ್, ಇಟ್ ಟೇಕ್ಸ್ ಒನ್ ಆ್ಯಕ್ಷನ್. ಓಕೆ, ಇನ್ ಎ ಐ ಸಿಸ್ಟಮ್ ಯೂಸರ್ ಗಿವ್ಸ್ ಫ್ಯಾಕ್ಟ್ಸ್. ಯೂಸರ್ ಏನೋ ಒಂದು ಫ್ಯಾಕ್ಟ್ಸ್ ಕೊಡ್ತಾರೆ, ಫ್ಯಾಕ್ಟ್ಸ್ ಕೊಟ್ಟ ತಕ್ಷಣ ಇಟ್ ವಿಲ್ ಚೆಕ್ ವೆದರ್ ದೀಸ್ ಫ್ಯಾಕ್ಟ್ಸ್ ಆರ್ ಮ್ಯಾಚಿಂಗ್ ಟು ಮೈ ರೂಲ್. ಆ ಎ ಐ ಸಿಸ್ಟಮಲ್ಲಿ ಏನು ರೂಲ್ಸ್ ಸ್ಟೋರ್ ಮಾಡಿ ಇಟ್ಟಿದಾರೋ ಅದಕ್ಕೆ ನಾವು ಕೊಟ್ಟಿರೋ ಫ್ಯಾಕ್ಟ್ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ದೆನ್ ಸಿ ಸಿಸ್ಟಮ್, ಎ ಐ ಸಿಸ್ಟಮ್ searches matching rules, ಈ ಫ್ಯಾಕ್ಟ್ ಎಲ್ಲಾದರೂ ಮ್ಯಾಚ್ ಆಗ್ತಾ ಇದೆಯೇನೋ ಅಂತ ಚೆಕ್ ಮಾಡುತ್ತೆ. ಇಫ್ ದೇರ್ ಈಸ್ ಎ ಮ್ಯಾಚಿಂಗ್ ರೂಲ್ ವಿಲ್ ಬಿ ಅಪ್ಲೈಡ್. ಓಕೆ, ಆ್ಯಂಡ್ ಇದರ ಪ್ರಕಾರ ವಾಟ್ ಇಟ್ gives ದಿ ನ್ಯೂ ಸೊಲ್ಯೂಷನ್ ಆರ್ ನ್ಯೂ ಫ್ಯಾಕ್ಟ್ ಆರ್ ನ್ಯೂ ನಾಲೆಜ್ ಆರ್ ಒನ್ ಆ್ಯಕ್ಷನ್ ಈಸ್ ಪ್ರೊಡ್ಯೂಸ್ಡ್. ನಾವೇನು ಮಾಡಬೇಕು, ಎ ಐ ಸಿಸ್ಟಮ್ಗೆ ಒಂದು ಫ್ಯಾಕ್ಟ್ ಇನ್ಪುಟ್ ಕೊಡಬೇಕು, ಅದು ಚೆಕ್ ಮಾಡುತ್ತೆ ವೆದರ್ ದಿಸ್ ಫ್ಯಾಕ್ಟ್ ಈಸ್ ಮ್ಯಾಚಿಂಗ್ ಎನಿವೇರ್. ಮ್ಯಾಚ್ ಆಯಿತು ಅಂದರೆ ನ್ಯೂ ಫ್ಯಾಕ್ಟ್ ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ ಹೊಸದಾಗಿ. ಅದಕ್ಕೆ ಏನಂತಾರೆ, ರೀಸನಿಂಗ್ ಅಂತಾರೆ. ದಿಸ್ ಇಸ್ ವಾಟ್ ರೀಸನಿಂಗ್ ಅಥವಾ ಇನ್ಫರನ್ಸ್ ಅಂತ ನಾವು ಕರಿತೀವಿ. ರೀಸನಿಂಗ್ ಅಂದ್ರೆ ಏನು, ತರ್ಕ ಮಾಡೋದು. ಇನ್ಫರನ್ಸ್ ಮೀನ್ಸ್ ಗೆಟಿಂಗ್ ದ ನ್ಯೂ ನಾಲೆಜ್. ಇದು ಮೇ ಬಿ ನಿಮ್ಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ. ದಿಸ್ ಈಸ್ ಆಲ್ಸೋ ಒಂದು ಎ ಐ ಸಿಸ್ಟಮ್, ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್. ಅಂದರೆ ಎ ಐ ಬೇಸ್ಡ್ ಮೆಡಿಸಿನ್ಸ್ ಅಥವಾ ಯಾವ ಡಿಸೀಸ್ ಇದೆ ಅಂತ ಕಂಡುಹಿಡಿಯೋದು ಒಂದು ಸಿಸ್ಟಮ್ ಅಂತ ತಿಳ್ಕೊರಿ. ಓಕೆ, ಈಗ ಏನು ಮಾಡ್ತಾರೆ, ಆ್ಯಸ್ ಎ ಯೂಸರ್ ಅವ್ರಿಗೇನಿದೆ ಅಂತ ಅವ್ರ ಸಿಂಪ್ಟಮ್ಸ್ ಹಾಕ್ತಾರೆ. ಅವ್ರಿಗೆ ಫೀವರ್ ಇದೆ, ಕಫ್ ಇದೆ, ಜ್ವರ ಇದೆ, ಕೆಮ್ಮಿದೆ ಅಂತ ಹಾಕಿದರೆ ಅದು ಚೆಕ್ ಮಾಡುತ್ತೆ. ಏನಂತ ಒಂದು ರೂಲ್ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅವರು. ಏನು, ಇಫ್ ಫೀವರ್ ಆ್ಯಂಡ್ ಕಫ್ ಇಟ್ ವಿಲ್ ಬಿ ಫ್ಲೂ, ಅದು ಜ್ವರ. ಇಫ್ ಫೀವರ್ ಆ್ಯಂಡ್ ಕಫ್ ಆ್ಯಂಡ್ ದೇರ್ ಈಸ್ ಒನ್ ಡಿಸೀಸ್ ಮ್ಯಾಚಿಂಗ್ ವಿತ್ ದ್ಯಾಟ್, ಆವಾಗ ಫ್ಲೂ ಅಂತ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಹೆಂಗೆ ಸ್ಟೋರ್ ಮಾಡಿರ್ತಾರೆ ರೂಲ್, ಇಫ್ ಫೀವರ್ ಆ್ಯಂಡ್ ಕಫ್ then it is called as flu. ಇದು ಒಂದು ಸಿಂಪಲ್ ರೂಲ್. ಈ ಥರ ಎ ಐ ಸಿಸ್ಟಮಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅಕಸ್ಮಾತ್ ಈ ಯೂಸರು ಈ ಸಿಸ್ಟಮಲ್ಲಿ ನನಗೆ ಫೀವರ್ ಇದೆ ಅನ್ನೋದನ್ನು ಫ್ಯಾಕ್ಟ್ ಇನ್ಪುಟ್ ಕೊಡ್ತಾರೆ, ನನಗೆ ಕಫ್ ಇದೆ ಅಂತ ಫ್ಯಾಕ್ಟ್ ಇನ್ಪುಟ್ ಕೊಟ್ರೆ ಅಂತ ತಿಳ್ಕೊರಿ. ಆವಾಗ ಆನ್ಸರ್ ಏನು ಬರುತ್ತೆ, ನಿಮ್ಗೆ ಯಾವ ಡಿಸೀಸ್ ಇದೆ, ಫ್ಲೂ ಆಗಿದೆ ಅಂತ ತೋರಿಸುತ್ತೆ. ಗಾಟ್ ಇಟ್, ವೆರಿ ಸಿಂಪಲ್. ಇದೇ ಥರ ಕಾಮನ್ ವೇನಲ್ಲಿ ವಿ ಆರ್ ಗೆಟ್ಟಿಂಗ್ ದ ನ್ಯೂ ನಾಲೆಜ್. ಓಕೆ, ಆರ್
ರಿಸಲ್ಟ್ಸ್ ಸ್ಟೂಡೆಂಟ್ ರಿಸಲ್ಟ್ಸಲ್ಲೇನು ಈ ಥರ ಸ್ಟೋರ್ ಮಾಡಿಟ್ಟಿರ್ತಾರೆ. ಏನು? ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 35 ದೆನ್ ಪಾಸ್. ದಿಸ್ ಈಸ್ ಆಲ್ಸೋ ಸಿಂಪಲ್ ರೂಲ್. ಈಗ ಯೂಸರ್ ಒಂದು ಇನ್ಪುಟ್ ಕೊಡ್ತಾರೆ ಸ್ಟೂಡೆಂಟ್ಸ್, ನನಗೆ 25 ಮಾರ್ಕ್ಸ್ ಬಿದ್ದಾವೆ ಅಂತ. ಅವಾಗ ಅದೇನು ತೋರಿಸುತ್ತೆ? ಪಾಸ್ ಅಂತ ತೋರಿಸೋದಿಲ್ಲ. ಬಿಕಾಸ್ ರೂಲ್ ಪ್ರಕಾರ ಇಟ್ ಈಸ್ ಚೆಕಿಂಗ್ ದ ರೂಲ್. 25 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 35 is wrong. Means it will not show as pass. Got it? User gives facts. System searches for the matching rules. If the matching rule is applied, then new fact will be produced. ಅಥವಾ ಒಂದು ಸ್ಮಾರ್ಟ್ ಹೋಮ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ಅನದರ್ ಎಕ್ಸಾಂಪಲ್, ಸ್ಮಾರ್ಟ್ ಹೋಮ್. ಓಕೆ, ಇಲ್ಲಿ ಯಾವ ಥರ ರೂಲ್ ಸ್ಟೋರ್ ಮಾಡಿಟ್ಟಿರ್ಬೋದು? ಒಂದು ಸಿಂಪಲ್ ಎಕ್ಸಾಂಪಲ್. ಇಫ್ ಮೋಷನ್ ಡಿಟೆಕ್ಟೆಡ್, ದೆನ್ ಟರ್ನ್ ಆನ್ ಲೈಟ್. ಅಂದ್ರೇನು? ಇಫ್ ಮನೆಯಲ್ಲಿ ಮೂಮೆಂಟ್ ಡಿಟೆಕ್ಟ್ ಆತಂದ್ರೆ ಇಮಿಡಿಯೇಟ್ಲಿ ಏನಾಗಬೇಕು? ಲೈಟ್ ಹತ್ತಬೇಕು. ಈಗ ಮೂಮೆಂಟ್ ಡಿಟೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಇನ್ಪುಟ್ ಕೊಡೋದು ಆಟೋಮೆಟಿಕ್ಲಿ ಇಟ್ ಈಸ್ ದ ಇನ್ಪುಟ್ ಟೇಕನ್ ಬೈ ಕ್ಯಾಮ್ರಾ ಇಟ್ ಸೆಲ್ಫ್. ಕ್ಯಾಮ್ರಾ ಗೊತ್ತಾಗ್ಬಿಡುತ್ತೆ ಯಾರಾದರೂ ಮೂವ್ ಆಗ್ತಾ ಇದ್ದಾರೋ ಇಲ್ವೋ. ಅದು AI ಸಿಸ್ಟಮ್ಗೆ ಇನ್ಪುಟ್ ಆಗಿ ಸ್ಟೋರ್ ಆಗುತ್ತೆ. ಅವಾಗ ಚೆಕ್ ಮಾಡುತ್ತೆ. ಹಿಂಗೆ ಮೂಮೆಂಟ್ ಆದರೆ ನಾ ಏನು ಮಾಡಬೇಕು? ರೂಲ್ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ AIನಲ್ಲಿ. ಇಫ್ ಮೋಷನ್ ಡಿಟೆಕ್ಟೆಡ್ ದೆನ್ ಟರ್ನ್ ಆನ್ ಲೈಟ್. ದಟ್ ಈಸ್ ಅ ಸಿಂಪಲ್ ರೂಲ್. ಓಕೆ, ಅಲ್ಲಿ ಸೆನ್ಸರ್ಸ್ ಕೂಡ ವರ್ಕ್ ಆಗ್ತಾ ಇರ್ತವೆ. ಓಕೆ, ಆರ್ ಕ್ಯಾಮರಾ ಈಸ್ ಒನ್ ಆಫ್ ದಿ ಸೆನ್ಸರ್. ವಿತ್ ದ ಹೆಲ್ಪ್ ಆಫ್ ಕ್ಯಾಮರಾ ಮೋಷನ್ ಡಿಟೆಕ್ಟ್ ಆಗುತ್ತೆ. ಬೇಸಿಕಲಿ ಪಾರ್ಟ್ ಆಫ್ ರೂಲಲ್ಲಿ ಏನಿರ್ತವೆ? ಎವ್ರಿ ರೂಲ್ ಹ್ಯಾಸ್ 2 parts. I'll write every rule has 2 parts. ಪ್ರತಿ ರೂಲಲ್ಲಿನೂ 2 ಪಾರ್ಟ್ಸ್ ಇರ್ತವೆ. ಏನು? ಫಸ್ಟ್ ಒಂದು ಕಂಡೀಷನ್ ಪಾರ್ಟ್. ನೆಕ್ಸ್ಟ್ ಒನ್ ಆಕ್ಷನ್ ಪಾರ್ಟ್. ಕಂಡೀಷನ್ ಪಾರ್ಟ್ ಏನು ಯೂಸ್ ಮಾಡ್ತಾರೆ? ಇಫ್. ಆ್ಯಂಡ್ ಅನದರ್ ಒನ್ ಈಸ್ ಆಕ್ಷನ್ ಪಾರ್ಟ್. ಈ ಕಂಡೀಷನ್ ಟ್ರೂ ಇದ್ರೆ ಏನು ಆಕ್ಷನ್ ತಗೋಬೇಕು? ಅದಕ್ಕೆ ದೆನ್ ಅಂತ ಕರಿತೀವಿ. ಇಫ್ ದೆನ್ ಪ್ರಕಾರ AI gives us some new knowledge. And why rules are useful? ಇದೇ ರೂಲ್ಸನ್ನು AIನಲ್ಲಿ ಯಾಕೆ ಆ್ಯಡ್ ಮಾಡ್ತಾರೆ ಅವರು? ಬಿಕಾಸ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಈಸಿ ಟು ಇಂಪ್ಲಿಮೆಂಟ್ ಆಲ್ಸೋ. ಭಾಳ ಈಸಿಯಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು AI ಸಿಸ್ಟಮಲ್ಲಿ. ಈವನ್ ಚಾಟ್ ಬಾಟ್ಸಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮಲ್ಲಿ ಇಫ್ ಯೂಸರ್ ಎಂಟರ್ಸ್ ದಿ ಸಿಮ್ಟಮ್ಸ್, ಎಂಟರ್ ಮಾಡ್ತಾರೆ, ಆವಾಗ ಆಟೋಮೆಟಿಕ್ಲಿ ನಿಮ್ಗೆ ಯಾವ ಡಿಸೀಸ್ ಇದೆ ಅಂತ ತೋರಿಸ್ಬಿಡುತ್ತೆ. ಅದು ಹೇಗೆ ತೋರಿಸುತ್ತೆ? ಬಿಕಾಸ್ ದ ನಾಲೆಜ್ ಈಸ್ ಟೋಲ್ಡ್ ಆ್ಯಸ್ ರೂಲ್ಸ್. ಯಾವ್ಯಾವ ರೂಲ್ ಅದಕ್ಕೆ ಅಪ್ಲೈ ಆಗುತ್ತೋ ಆಟೋಮೆಟಿಕ್ಲಿ ಅದರ ಪ್ರಕಾರ ನಿಮ್ಗೆ ಈ ಡಿಸೀಸ್ ಇದೆ ಅಂತ ತೋರಿಸ್ಬಿಡುತ್ತೆ. ಓಕೆ, ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಆ್ಯಡ್ ದ ನಾಲೆಜ್. ಆ್ಯಂಡ್ ಕಂಪ್ಯೂಟರ್ ಮೇಕ್ಸ್ ಡಿಸಿಷನ್ಸ್ ಆಟೋಮೆಟಿಕಲಿ. ಬಿಕಾಸ್ ನಾಲೆಜ್ ಅಂತೂ ನಾವು ರೂಲ್ಸ್ ಪ್ರಕಾರ ಸ್ಟೋರ್ ಮಾಡಿರ್ತೀವಿ, ಅದರ ಪ್ರಕಾರ ಇಟ್ ಗಿವ್ಸ್ ಅಸ್ ಸಮ್ ರಿಸಲ್ಟ್. ಓಕೆ, ವೈ ರೂಲ್ಸ್ ಆರ್ ಯೂಸ್ಫುಲ್? Because it is very easy to add the knowledge. Knowledge ಅಂದರೆ whatever the information you want to give. Easy to add the knowledge.
ಬಿಕಾಸ್ ಇಟ್ ಈಸ್ ಜಸ್ಟ್ ಇಫ್ ದೆನ್ ಬೇಸ್ ಮೇಲೆ ವರ್ಕ್ ಆಗುತ್ತೆ. ದೆನ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಲೈಕ್ ನಾವು ಹೆಂಗೆ ಹ್ಯೂಮನ್ಸ್ ಥಿಂಕ್ ಮಾಡ್ತೀವೋ ಅದೇ ಥರ ಇಲ್ಲಿ ಕೂಡ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಈಸಿ ಟು ಟೇಕ್ ಡಿಸಿಷನ್ಸ್, ಈಸಿ ಟು ಮೇಕ್ ಡಿಸಿಷನ್ಸ್ ಫಾರ್ ಕಂಪ್ಯೂಟರ್. ಯಾಕಂದರೆ ನೀವು ರೂಲ್ ಸ್ಟೋರ್ ಮಾಡಿ ಇಟ್ಟಿರ್ತೀರಿ, ಅದರ ಪ್ರಕಾರ ಅದು ಒಂದು ಡಿಸಿಷನ್ ತೊಗೊಂಡ್ಬಿಡುತ್ತೆ. ದಟ್ಸ್ ವೆರಿ ಈಸಿ ಫಾರ್ ಮಷೀನ್ ಟು ಗಿವ್ ಒನ್ ಆನ್ಸರ್. ಓಕೆ, ಆ್ಯಂಡ್ ಯೂಶ್ವಲಿ ಈ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ, ಇದು ಎಲ್ಲಿ ಅಪ್ಲೈ ಆಗುತ್ತೆ? ಅಪ್ಲಿಕೇಶನ್ಸ್ ಮೀನ್ಸ್ ವೇರ್ ಇಟ್ ಈಸ್ ಯೂಸ್ಡ್ ಇನ್ AI. ಕಾಮನ್ಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ರೂಲ್ ಬೇಸ್ಡ್ ನಾಲೆಜ್ ರಿಪ್ರೆಸೆಂಟೇಷನ್. ಎಲ್ಲಿ ಅಂದರೆ ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ಸ್ ಆ್ಯಂಡ್ ಇವನ್ ಇನ್ ಚಾಟ್ಬಾಟ್ಸ್. ಫಾರ್ ಎಕ್ಸಾಂಪಲ್ SBIದೊಂದು ಚಾಟ್ಬಾಟ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಏನು ಕೇಳಿಬಿಡ್ತೀರಿ, ವಾಟ್ ಈಸ್ ಮೈ ಬ್ಯಾಲೆನ್ಸ್ ಅಥವಾ ಸಮ್ ಅದರ್ ಕ್ವೆರೀಸ್. ಆಟೋಮೆಟಿಕ್ಲಿ ಇಟ್ ಈಸ್ ಗಿವಿಂಗ್ ಅಸ್ ದಿ ರಿಸಲ್ಟ್ಸ್. ಇಫ್ ಯೂಸರ್ ಆಸ್ಕ್ಸ್ ಬ್ಯಾಲೆನ್ಸ್, ಐ ಶುಡ್ ಶೋ ದಿಸ್. ಯೂಸರ್ ಏನು ಕೇಳ್ತಾರೋ ಅದಕ್ಕೆ ನಾನು ಆನ್ಸರ್ ಮಾಡಬೇಕು. ಅದನ್ನ ಆಲ್ರೆಡಿ ರೂಲ್ ಬೇಸ್ಡ್ ಸಿಸ್ಟಮಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇಫ್ ಯೂಸರ್ ಆಸ್ಕ್ಸ್ ವಾಟ್ ಎವರ್ ಮೇ ಬಿ ಚಾಟ್ಬೋಟ್ಸಲ್ಲಿ ಇದು ಹೆಲ್ಪ್ ಆಗುತ್ತೆ. ದೆನ್ ರೆಕಮೆಂಡೇಶನ್ ಸಿಸ್ಟಮ್ಸ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಯೂಸರ್ಸ್ ರಿಕ್ವೈರ್ಮೆಂಟ್ ಅದು ಸಮ್ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಆನ್ಲೈನ್ ಶಾಪಿಂಗಲ್ಲಿ ನಿಮ್ಗೆ 500 ರೂಪಾಯಿ ಒಳಗಿನ ಪ್ರಾಡಕ್ಟ್ಸ್ ಯಾವಿದಾವೆ, ಇವು ಬೇಕಂದರೆ ಅವನು ಆಲ್ರೆಡಿ ಸ್ಟೋರ್ ಮಾಡಿರ್ತಾರೆ. ಇಫ್ ಪ್ರೈಸ್ ಈಸ್ ಲೆಸ್ ದ್ಯಾನ್ 500, ಶೋ ದೀಸ್ ಪ್ರಾಡಕ್ಟ್ಸ್. ಆ್ಯಂಡ್ ಇವನ್ ಸ್ಮಾರ್ಟ್ ಹೋಮ್ ಆಟೋಮೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಹೋಮ್ ಆಟೋಮೇಷನ್ ಇದು ಅಂತೂ ಕಾಮನ್ ಆಗಿ ಯೂಸ್ ಆಗೇ ಆಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಇಫ್ ಫೈರ್ ಡಿಟೆಕ್ಟ್ ಆದರೆ ಅಲಾರಾಮ್ ಆಗಬೇಕು, ಈ ಥರ ರೂಲ್ ಸ್ಟೋರ್ ಮಾಡಿರ್ತಾರೆ. ಇಫ್ ಮೋಷನ್ ಡಿಟೆಕ್ಟ್ ಆದರೆ ನೋಟಿಫಿಕೇಶನ್ ಬರಬೇಕು, ಅಥವಾ ಟರ್ನ್ ಆನ್ ದಿ ಲೈಟ್. ದೇ ಆರ್ ವಾಟ್? ಸಿಂಪಲ್ AI ಸಿಸ್ಟಮ್ಸ್. ಇಲ್ಲಿ ಓನ್ಲಿ ರೂಲ್ ಬೇಸ್ಡ್ ನಾಲೆಜನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ದಿಸ್ ಇಸ್ ಕಾಮನ್ ವೇ ಆಫ್ ಸಾಲ್ವಿಂಗ್ ಸಿಂಪಲ್ ಪ್ರಾಬ್ಲಮ್ಸ್. ನಾವು ಕೂಡ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ, ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಸಮ್ ಮೋರ್ ನಾಲೆಜ್ ರಿಪ್ರೆಸೆಂಟೇಷನ್ ಯೂಸಿಂಗ್ ರೂಲ್ಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಡಿಕ್ಲರೇಟಿವ್ ನಾಲೆಜ್ ಮತ್ತು ಪ್ರೊಸೀಜರಲ್ ನಾಲೆಜ್ ಅಂದರೆ ಏನು ಅಂತ ಸ್ಟಡಿ ಮಾಡಬೇಕು. ಡಿಕ್ಲರೇಟಿವ್ ಅಂದರೆ ಏನು? ಫ್ಯಾಕ್ಟ್ಸ್. ವಿ ಆರ್ ಸ್ಟೋರಿಂಗ್ ಫ್ಯಾಕ್ಟ್ಸ್. ಫಾರ್ ಎಕ್ಸಾಂಪಲ್, ದ ಸ್ಕೈ ಈಸ್ ಬ್ಲೂ. ಇಟ್ ಈಸ್ ಎ ಸಿಂಪಲ್ ಫ್ಯಾಕ್ಟ್, ಅದನ್ನ ನಾವು ಸ್ಟೋರ್ ಮಾಡಿರ್ತೀವಿ. ಪ್ರೊಸೀಜರಲ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಹೌ ಟು ಮೇಕ್ ಮ್ಯಾಗಿ, ಆ ಪ್ರೊಸೆಸ್ ಎಲ್ಲ ನಾವು ಸ್ಟೋರ್ ಮಾಡಿರ್ತೀವಿ. ಇಫ್ ಯೂಸರ್ ಆಸ್ಕ್ಸ್ ಹೌ ಟು ಮೇಕ್ ಮ್ಯಾಗಿ ಅಂದರೆ ಅದು ಪ್ರೊಸೆಸ್ಸೇ ಬಂದುಬಿಡಬೇಕು, ಪ್ರೊಸೀಜರ್. ದಟ್ ಈಸ್ ವಾಟ್ ಪ್ರೊಸೀಜರಲ್ ನಾಲೆಜ್. ಓಕೆ, ಅವೆರಡು ಹೆಂಗೆ ವರ್ಕ್ ಆಗ್ತವೆ ಅಂತ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.